ನೀವೇನಾದ್ರೂ ಈಗ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಅರ್ನ್ ಸೆಷನ್ ಅಲ್ಲಿ ಹೋದ್ರೆ ಈ ರೀತಿಯ ನೋಟಿಫಿಕೇಶನ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಬಂದು ಸ್ಟಾರ್ಟಿಂಗ್ 12th May 2025 ಟು ಇಂಪ್ರೂವ್ ಯೂಟ್ಯೂಬ್ ಅರ್ನಿಂಗ್ ಆಗಂತ ಒಂದು ಪ್ರಬಂಧನೆ ಬರ್ದಿದ್ದಾರೆ. ಸೊ ಏನೇ ಹೊಸ ನೋಟಿಫಿಕೇಶನ್ ಬಂದ್ರೆ ಸಾಕು ಹೊಸ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ. ಕೆಲವರು ಇನ್ಮೇಲೆ ನಿಮ್ಗೆ ಆಡ್ಸ್ ಬರಲ್ಲ ಅಂದ್ರೆ, ಇನ್ನು ಕೆಲವರು ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಂತಿದ್ದಾರೆ. ಸೊ ಆ ಕಿಚ್ಕಿಚಿನೇ ಬೇಡ. ಈ ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಯಾಕೆ ಬಂದಿದೆ, ಈ ರೀತಿ ನಿಮ್ಗೂ ಸಹ ಬಂದಿದ್ರೆ ನೀವು ಏನ್ ಮಾಡ್ಬೇಕು, ಈ ಎರಡು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕು, ಎಲ್ಲದನ್ನ ಕ್ಲಿಯರ್ ಆಗಿ ಹಾಗೂ ಡೀಟೇಲ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅರ್ಧ ವಿಡಿಯೋ ನೋಡಿ, ಎಲ್ಲೂ ಕನ್ಫ್ಯೂಷನ್ ಆಗದೆ ಪೂರ್ತಿ ವಿಡಿಯೋನ ನೋಡಿ. ಇನ್ನೊಂದ್ ಮಾತೇನಪ್ಪಾ ಅಂದ್ರೆ, ನಿಮ್ಗೆ ಈ ರೀತಿಯ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ ಅಂದ್ರೆ ಬೇಜಾರಾಗಬೇಡಿ, ಸ್ವಲ್ಪ ದಿನದಲ್ಲಿ ನಿಮ್ಗೂ ಕೂಡ ಬರುತ್ತೆ. ಸೊ ಈ ರೀತಿ ಬಂದ್ಮೇಲೆ ನೀವು ಅರ್ನ್ ಸೆಷನ್ ಅಲ್ಲಿ ಹೋಗಿ ಇಲ್ಲಿ ಮ್ಯಾನೇಜ್ ಅಂತ ಕೊಟ್ಟಿದ್ರ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಮ್ಯಾನೇಜ್ ಮಿಡ್-ರೋಲ್ ads on existing videos starting on May 12, 2025. We will improve on your existing videos until 12th May 2025. Okay. ಸೊ ಇದ್ರಲ್ಲಿ ಏನಿದೆ ಅಂದ್ರೆ, ನಿಮ್ಮ ವಿಡಿಯೋಸ್ ಅಲ್ಲಿ ಮಿಡ್ ರೋಲ್ ಆಡ್ಸ್ ಅಂತ ಬರುತ್ತೆ ನೋಡಿ. ಅಂದ್ರೆ ನಿಮ್ಮ ವಿಡಿಯೋ 8 ನಿಮಿಷದ ಮೇಲೆ ಇದ್ರೆ ಕಂಪ್ಲೀಟ್ ವಿಡಿಯೋಸ್ ಅಲ್ಲಿ ಮಧ್ಯದಲ್ಲಿ ಒಂದು ಮಿಡ್ ರೋಲ್ ಆಡ್ಸ್ ಅಂತ ಬರುತ್ತೆ. ಅದನ್ನ ನೀವು ಮ್ಯಾನ್ಯುವಲ್ ಆಗಿ ಪ್ಲೇಸ್ ಮಾಡಬಹುದು, ಇಲ್ಲಪ್ಪ ಅಂದ್ರೆ ಯೂಟ್ಯೂಬ್ ಅವರೇ ಆಟೋಮೆಟಿಕ್ ಆಗಿ ಪ್ಲೇಸ್ ಮಾಡ್ತಾರೆ, ಅಂದ್ರೆ ಆಡ್ಸ್ ನ. ಸೊ ಕೆಲವೊಮ್ಮೆ ಏನಾಗುತ್ತೆ, ಆಡ್ಸ್ ನ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅಂದ್ರೆ, ನೀವೇನಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಿರ್ತೀರಾ, ಅದರ ಮಧ್ಯದಲ್ಲಿನೇ ಆಡ್ಸ್ ಬಂದ್ಬಿಡುತ್ತೆ. ಇದರಿಂದ ನಿಮ್ಗೇನೋ ಅರ್ನಿಂಗ್ ಆಗುತ್ತೆ, ಬಟ್ ನಿಮ್ಮ ವ್ಯೂವರ್ಸ್ ಗೆ ಅಷ್ಟೊಂದು ಸರಿ ಅನ್ಸಲ್ಲ. ಈ ಅಪ್ಡೇಟ್ ಅಲ್ಲೇ ನೋಡಿ ನಿಮ್ಮ ಅರ್ನಿಂಗ್ ಏನ್. ಕಣ್ವಾ ಇನ್ನರ್ ವೇರ್, ಉತ್ಕೃಷ್ಟ ಗುಣಮಟ್ಟದ ವೆಸ್ಟ್ ಮತ್ತು ಬ್ರೀಫ್ಗಳು, ಬಾಳಿಕೆ ಹೆಚ್ಚು, ಎಲ್ಲರಿಗೂ ಅಚ್ಚುಮೆಚ್ಚು. ನೋಡಿ, ಈ ರೀತಿ ನೋಡೋರ ಇಂಟ್ರೆಸ್ಟ್ ಹಾಗೂ ಏನ್ ಫ್ಲೋ ಅಲ್ಲಿ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ. ಸೊ ಇದನ್ನೇನಿದೆ ಯೂಟ್ಯೂಬರು ಇನ್ಮೇಲೆ ಇಂಪ್ರೂವ್ ಮಾಡ್ಕೋತಾರೆ ಅಂತ ಏನೋ ಒಳ್ಳೆ ಬುದ್ಧಿ ಬಂದಿದೆ. ಸೊ ಇನ್ಮೇಲೆ ಏನಿದೆ, ನೀವು ವಿಡಿಯೋಸ್ ಅಲ್ಲಿ ಏನ್ ಸೆಂಟೆನ್ಸ್ ಹೇಳ್ತಿರಲ್ಲ ಅದರ ಮಧ್ಯದಲ್ಲಿ ನಾವು ಏನು ಆಡ್ಸ್ ನ ಹಾಕಲ್ಲ. ಇದರಿಂದ ನಿಮ್ಮ ವ್ಯೂವರ್ಸ್ ಗೆ ಏನು ಮುಂದೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿರೋದು. ನಂಬೇಕಾ? ಸೊ ಇಲ್ಲೇನಿದೆ, ನಿಮ್ಗೆ ಎರಡು ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಫಸ್ಟ್ ಆಪ್ಷನ್ ಬಂದು ಟರ್ನ್ ಆನ್ ಆಟೋಮೆಟಿಕ್ ಆಡ್ ಸ್ಲಾಟ್ಸ್ ಅಂತ, ಅದೇ ಸೆಕೆಂಡ್ ಆಪ್ಷನ್ ಬಂದು ಆಪ್ಟ್ ಔಟ್ ಆಟೋಮೆಟಿಕ್ ಆಡ್ಸ್ ಅಂತ. ಸೊ ಇಲ್ಲೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಮಿಡ್ ರೋಲ್ ಆಡ್ಸ್ ನ ಕರೆಕ್ಟ್ ಆಗಿ ಎಲ್ ಪ್ಲೇಸ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಆ ರೀತಿ ನೀವು ಆಡ್ಸ್ ನ ಪ್ಲೇಸ್ ಮಾಡ್ತೀರಾ ಅಂದ್ರೆ ಅವಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಿ. ಇಲ್ಲಪ್ಪ ನನಗೆ ಕನ್ಫ್ಯೂಷನ್ ಆಗುತ್ತೆ, ಆ ಕಿಚ್ಕಿಚಿನೇ ಬೇಡ ಅಂದ್ರೆ ಬೆಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರ ನಂತರ ಇಲ್ಲಿ ಕೆಳಗಡೆ ಸೇವ್ ನ ಕೊಡಿ. ಇದಾದ್ಮೇಲೆ ನಿಮ್ಗೆ ಈ ರೀತಿ ಸಬ್ಮಿಟ್ ಆಗುತ್ತೆ. ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ ಪಕ್ಕದ ಮನೆಯವರು ಇಲ್ಲ ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ಏನಾದ್ರು ನಿಮ್ಗೆ ಸಜೆಷನ್ ಕೊಟ್ರೆ ಅದಕ್ಕೂ ಟೆನ್ಷನ್ ಇಲ್ಲ. ಇಲ್ಲಿ ನೋಡಿ, ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಬಹುದು. ಸೊ ಇದರಿಂದ ಕೆಲವರು ಹೇಳ್ತಿದ್ದಾರೆ, ಮೇ ಆದ್ಮೇಲೆ ನಿಮ್ಗೆ ಆಡ್ಸ್ ಬರಲ್ಲ, ನಿಮ್ಮ ಚಾನಲ್ ಏನಾದ್ರು ಮಾನಿಟೈಸ್ ಆಗಿದ್ರೆ ಅದು ಡಿಮಾನಿಟೈಸ್ ಆಗುತ್ತೆ, ಅದು ಇದು ಅಂತ. ಸೊ ಆ ರೀತಿಯ ಸುಳ್ಳು ಸುದ್ದಿ ಮೇಲೆ ತಲೆ ಹಾಕ್ಬೇಡಿ, ಕಿವಿ ಹಾಕ್ಬೇಡಿ. ಕರೆಕ್ಟ್ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತಾ ಅಲ್ಲಿಂದ ತಗೊಳ್ಳಿ. ಸೊ ನೀವೇನೋ ವಿಡಿಯೋ ನೋಡಿದ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡಿ. ಜೊತೆಗೆ ನಿಮ್ಗೂ ಕೂಡ ಈ ರೀತಿಯ ನೋಟಿಫಿಕೇಶನ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಬಂದಿದೆನಾ ಅಥವಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ.